ಇತ್ತೀಚೆಗೆ ದೇಶದಾದ್ಯಂತ ನಡೆದ ಒಂದು ಘಟನೆ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಒಂದೆಡೆ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕಾಗಿ ರಸ್ತೆಗೆ ಇಳಿದಿದ್ದಾರೆ. ಇನ್ನೊಂದೆಡೆ ಪೊಲೀಸರು ಲಾಠಿ ಬೀಸಿದ್ದಾರೆ. ಸರ್ಕಾರ ಹೇಳುತ್ತಿದೆ, ಇದು ಸಾಮಾನ್ಯ ವಿದ್ಯಾರ್ಥಿಗಳ ಹೋರಾಟ ಅಲ್ಲ. ಪ್ರತಿಭಟನಾಕಾರರು ಹೇಳುತ್ತಿದ್ದಾರೆ, ನಮ್ಮ ಭವಿಷ್ಯ ಹಾಳಾಗಿದೆ. ಹಾಗಾದರೆ ನಿಜಕ್ಕೂ ಸತ್ಯ ಯಾವುದು? ಇಂದು ನಾವು ಯಾರ ಪರವೂ ಮಾತನಾಡಲ್ಲ, ಯಾರ ವಿರುದ್ಧವೂ ಮಾತನಾಡಲ್ಲ. ಕೇವಲ ನಡೆದ ಘಟನೆಗಳನ್ನು, ಕಾನೂನನ್ನು ಮತ್ತು ವಾಸ್ತವಾಂಶಗಳನ್ನು ನೋಡಿ ನಿರ್ಧಾರ ನಿಮಗೆ ಬಿಡುತ್ತೇವೆ. ಈ ಘಟನೆ 2026ರಲ್ಲಿ ಆರಂಭವಾಗಿಲ್ಲ. ಸುಮಾರು 29 ವರ್ಷಗಳ ಹಿಂದೆ 1997ರಲ್ಲಿ ಒಡಿಶಾದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದರು. ಆ ಪ್ರತಿಭಟನೆಯಲ್ಲಿದ್ದ ಒಬ್ಬ ಯುವ ವಿದ್ಯಾರ್ಥಿ ನಾಯಕನ ಮೇಲೆ ಪೊಲೀಸರು ಲಾಠಿಚಾರ್ಜ್ ಮಾಡಿದ್ದರು. ಆ ಯುವ ನಾಯಕನೇ ಇಂದಿನ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಇದರಲ್ಲಿ ದೊಡ್ಡ ವ್ಯಂಗ್ಯ ಏನೆಂದರೆ, ಒಂದು ಕಾಲದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಹೋರಾಡಿದ ವ್ಯಕ್ತಿಯೇ ಇಂದು ಮತ್ತೊಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯ ಸಂದರ್ಭದಲ್ಲಿ ದೇಶದ ಶಿಕ್ಷಣ ಸಚಿವರಾಗಿದ್ದಾರೆ. ಅಂದರೆ ಈಗ 2026ರಲ್ಲಿ ಏನಾಯಿತು? ನೀಟ್ ಪರೀಕ್ಷೆ. ದೇಶದಲ್ಲಿ ವೈದ್ಯರಾಗಬೇಕಾದ ಲಕ್ಷಾಂತರ ವಿದ್ಯಾರ್ಥಿಗಳ ಕನಸು. ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಯಿತು. ಪರೀಕ್ಷೆ ರದ್ದಾಯಿತು. ಖಬೈ ತನಿಖೆ ಆರಂಭವಾಯಿತು. ಬಂಧನಗಳೂ ನಡೆದವು. ಇದಾದ ನಂತರ ಸಾವಿರಾರು ವಿದ್ಯಾರ್ಥಿಗಳು ಬೀದಿಗಿಳಿದರು. ಅವರ ಪ್ರಮುಖ ಬೇಡಿಕೆಗಳು: ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಹೊಣೆಗಾರರ ವಿರುದ್ಧ ಕ್ರಮ, ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ, ಮತ್ತಷ್ಟು ಪಾರದರ್ಶಕತೆ. ಹೀಗಿದ್ದಾಗ ಪ್ರತಿಭಟನೆ ಹೇಗೆ ಹಿಂಸೆಗೆ ತಿರುಗಿತು? ಜುಲೈ 20ರಂದು ಪ್ರತಿಭಟನಾಕಾರರು ಸಂಸತ್ತಿನ ಕಡೆಗೆ ಮೆರವಣಿಗೆ ನಡೆಸಿದರು. ಅಲ್ಲಿಂದ ಪರಿಸ್ಥಿತಿ ಹದಗೆಡತೊಡಗಿತು. ಕೆಲವರು ಪೊಲೀಸರ ಮೇಲೆ ಕಲ್ಲು ತೂರಿದರು, ಮೆಣಸಿನ ಪುಡಿ ಸಿಂಪಡಿಸಿದರು. ಕೆಲವು ಪೊಲೀಸ್ ಸಿಬ್ಬಂದಿಗೆ ಗಾಯಗಳಾದವು. ಸರ್ಕಾರದ ಪ್ರಕಾರ ಸುಮಾರು 180 ಜನರಿಗೆ ಗಾಯಗಳಾಗಿದ್ದು, ಅವರಲ್ಲಿ ಹೆಚ್ಚಿನವರು ಪೊಲೀಸರು. ಇಲ್ಲಿ ಒಂದು ವಿಷಯ ಸ್ಪಷ್ಟ: ಪೊಲೀಸರ ಮೇಲೆ ಹಲ್ಲೆ ಮಾಡುವುದನ್ನು ಯಾವ ಕಾನೂನು ಸಮರ್ಥಿಸುವುದಿಲ್ಲ. ಇದು ತಪ್ಪು. ಯಾರೇ ಮಾಡಿದರೂ ತಪ್ಪೇ. ಜನರನ್ನು ಚದುರಿಸಲು ಪೊಲೀಸರು ಅತ್ಯಂತ ಕಡಿಮೆ ಬಲ ಬಳಸಬೇಕು. ಲಾಠಿಚಾರ್ಜ್ ಕೊನೆಯ ಆಯ್ಕೆಯಾಗಬೇಕು. ಮೊದಲು ಎಚ್ಚರಿಕೆ ನೀಡಬೇಕು. ತಲೆ, ಕುತ್ತಿಗೆ ಮುಂತಾದ ಸೂಕ್ಷ್ಮ ಭಾಗಗಳಿಗೆ ಹೊಡೆಯಬಾರದು. ಆದರೆ ವಿಡಿಯೋಗಳಲ್ಲಿ ಏನು ಕಾಣಿಸಿತು? ಓಡುತ್ತಿದ್ದವರನ್ನು ಹೊಡೆಯಲಾಗಿದೆ. ಮಹಿಳೆಯರ ಮೇಲೂ ಹಲ್ಲೆಯಾಗಿದೆ. ಅಪ್ರಾಪ್ತ ಮಕ್ಕಳಿಗೂ ಗಾಯಗಳಾಗಿವೆ. ಇದು ಅಗತ್ಯವಿದ್ದಷ್ಟೇ ಬಲ ಬಳಸಿದ ಕ್ರಮವಾಗಿತ್ತೇ? ಇದೇ ಪ್ರಶ್ನೆ ಈಗ ಎದ್ದಿದೆ. ಪ್ರತಿಭಟನೆಯ ದಿಕ್ಕು ಬದಲಾಯಿತೇ? ಆರಂಭದಲ್ಲಿ ಪ್ರತಿಭಟನೆ ಸಂಪೂರ್ಣವಾಗಿ ನೀಟ್ ಕುರಿತು ಇತ್ತು. ಆದರೆ ದಿನಗಳು ಕಳೆದಂತೆ ಬೇರೆ ರಾಜಕೀಯ ಮುಖಂಡರು ಬಂದರು. ಚಿತ್ರರಂಗದವರು ಮಾತನಾಡಿದರು. ಹಾಸ್ಯ ಕಲಾವಿದರು ಮಾತನಾಡಿದರು. ಆರ್ಟಿಕಲ್ 370, FCRA ಇನ್ನೂ ಅನೇಕ ರಾಜಕೀಯ ವಿಷಯಗಳು ಚರ್ಚೆಗೆ ಬಂದವು. ಅದರಿಂದ ಮೂಲ ಸಮಸ್ಯೆಯಾದ ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಹಿನ್ನೆಲೆಗೆ ಸರಿದೀತೆ ಎಂಬ ಪ್ರಶ್ನೆಯನ್ನು ಹಲವರು ಕೇಳತೊಡಗಿದರು. ಆಗಲೇ ನೋಡಿ, ಈ ಪ್ರತಿಭಟನೆಯ ಮುಖಂಡರ ಬಗ್ಗೆ ಕೂಡ ಪ್ರಶ್ನೆಗಳು ರೈಸ್ ಆದವು. ಉಪವಾಸ ಆರಂಭಿಸಿದವರು ಬೇಗನೆ ಉಪವಾಸ ಮುಗಿಸಿದರು. ಕೆಲವರು ಪ್ರತಿಭಟನೆ ನಡೆಯುತ್ತಿದ್ದಾಗ ಕಾಣಿಸಲಿಲ್ಲ. ಕೆಲವರು ಬೇರೆಡೆ ಊಟ ಮಾಡುತ್ತಿರುವ ವಿಡಿಯೋಗಳು ವೈರಲ್ ಆದವು. ವಿದ್ಯಾರ್ಥಿಗಳು ಲಾಠಿ ಹೊಡೆಯಿಸಿಕೊಳ್ಳುತ್ತಿದ್ದಾಗ ನಾಯಕರು ಎಲ್ಲಿದ್ದರು ಎಂಬ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆಯಾಯಿತು. ಹಂಗಂತ ಸರ್ಕಾರಕ್ಕೂ ಪ್ರಶ್ನೆ ಇಲ್ವಾ ಅನ್ನಬೇಡಿ. ಸರ್ಕಾರಕ್ಕೂ ಪ್ರಶ್ನೆಗಳಿವೆ. ಒಂದು ಪ್ರತಿಭಟನೆಗೆ ರಾಜಕೀಯ ಬಣ್ಣ ಬಂದಿರಬಹುದು. ಕೆಲವರು ಅದನ್ನು ದುರುಪಯೋಗಪಡಿಸಿಕೊಳ್ಳಲು ಪ್ರಯತ್ನಿಸಿರಬಹುದು. ಆದರೆ ಒಂದು ಪ್ರಶ್ನೆ ಉಳಿಯುತ್ತದೆ: ಸಾವಿರಾರು ವಿದ್ಯಾರ್ಥಿಗಳು ರಸ್ತೆಗೆ ಬಂದದ್ದೇಕೆ? ಅವರು ಎಲ್ಲರೂ ರಾಜಕೀಯ ಕಾರ್ಯಕರ್ತರೇ? ಅಥವಾ ತಮ್ಮ ಭವಿಷ್ಯದ ಬಗ್ಗೆ ಆತಂಕಗೊಂಡ ಸಾಮಾನ್ಯ ವಿದ್ಯಾರ್ಥಿಗಳೇ? ಸರ್ಕಾರ ಮೊದಲೇ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿದ್ದರೆ ಈ ಪರಿಸ್ಥಿತಿ ತಪ್ಪಿಸಬಹುದಿತ್ತೇ ಎಂಬ ಪ್ರಶ್ನೆಯೂ ಇದೆ. ಒಟ್ಟಿನಲ್ಲಿ ಈ ಘಟನೆಯಿಂದ 2 ದೊಡ್ಡ ಪಾಠಗಳು ಸಿಗುತ್ತವೆ. ಮೊದಲನೆಯದು,
ಪ್ರತಿಭಟನೆ ನಡೆಸುವುದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಆದರೆ ಅದು ಶಾಂತಿಯುತವಾಗಿರಬೇಕು. ಎರಡನೆಯದು, ಸರ್ಕಾರ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು. ಪ್ರಶ್ನೆ ಕೇಳಿದ ಪ್ರತಿಯೊಬ್ಬರನ್ನು ದೇಶದ್ರೋಹಿ ಎಂದು ಕರೆಯುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಉತ್ತಮ ಪ್ರಜಾಪ್ರಭುತ್ವದಲ್ಲಿ ಜನರು ಪ್ರಶ್ನೆ ಕೇಳಬೇಕು, ಸರ್ಕಾರ ಉತ್ತರಿಸಬೇಕು, ಕಾನೂನು ಎಲ್ಲರಿಗೂ ಒಂದೇ ರೀತಿಯಾಗಿ ಅನ್ವಯಿಸಬೇಕು. ಕೊನೆಯದಾಗಿ, ಈ ವಿಡಿಯೋದಲ್ಲಿರುವ ಯಾವುದೇ ವಿಷಯವನ್ನು ಕೇವಲ ಕೇಳಿದ ಕಾರಣಕ್ಕೆ ನಂಬಬೇಡಿ. ಸ್ವತಃ ಓದಿ, ಪರಿಶೀಲಿಸಿ, ಯೋಚಿಸಿ. ಏಕೆಂದರೆ ಪ್ರಜಾಪ್ರಭುತ್ವ ಸ್ಟ್ರಾಂಗ್ ಆಗಿರಬೇಕು. ಪ್ರಶ್ನೆ ಕೇಳುವ ನಾಗರಿಕರೂ ಇರಬೇಕು. ಉತ್ತರಿಸುವ ಸರ್ಕಾರವೂ ಇರಬೇಕು. ಏನಂತೀರಿ?